ಸಿಎಂ ತಮ್ಮ ಊರು ಸಿದ್ದರಾಮನಹುಂಡಿಗೆ ತಮ್ಮ ಹಕ್ಕು ಚಲಾಯಿಸೋದಕ್ಕೆ ವೋಟ್ ಮಾಡೋದಕ್ಕೆ ಹೋಗಿದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಅದೇ ರೀತಿಯಾಗಿ ಬೇರೆ ಬೇರೆ ಅಭ್ಯರ್ಥಿಗಳು ಕೂಡ ತಮ್ಮ ಹಕ್ಕನ್ನ ಅವರವರ ಮತಗಟ್ಟೆಗಳಲ್ಲಿ ಚಲಾಯಿಸ್ತಾ ಇದ್ದಾರೆ. ಇನ್ನು ರಾಘಣ್ಣ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ ಬಳಿಕ ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮತದಾನದ ಹಕ್ಕು ನಮ್ಮ ಹಕ್ಕು, ಪವಿತ್ರ ಹಕ್ಕು. ಸೊ ಮತದಾನವನ್ನ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು, ತಮ್ಮ ಹಕ್ಕನ್ನ ಚಲಾಯಿಸಲೇಬೇಕು ಅಂತ ಹೇಳಿ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅಂತ ಹೇಳಿ. ಅದೇ ರೀತಿಯಾಗಿ ಬ್ರಿಜೇಶ್ ಚೌಟಾ ಆಗಿರಬಹುದು, ಇನ್ನು ಬೇರೆ ಬೇರೆ ಅಭ್ಯರ್ಥಿಗಳಾಗಿರಬಹುದು, ಸೌಮ್ಯ ಅವರಾಗಿರಬಹುದು, ರಾಮಲಿಂಗಾರೆಡ್ಡಿ ಅವರಾಗಿರಬಹುದು, ತೇಜಸ್ವಿ ಸೂರ್ಯ ಆಗಿರಬಹುದು, ಶೋಭಾ ಕರಂದ್ಲಾಜೆ ಆಗಿರಬಹುದು, ಸುಧಾಕರ್ ಅವರು ಆಗಿರಬಹುದು, ಎಲ್ಲ ಅಭ್ಯರ್ಥಿಗಳು ಕೂಡ ಬೆಳಗ್ಗೆನೆ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಸಿದ್ದರಾಮನಹುಂಡಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿ ತಮ್ಮ ಮತದಾನದ ಹಕ್ಕನ್ನ ಕೆಲವೇ ಕ್ಷಣದಲ್ಲಿ ಚಲಾಯಿಸಲಿದ್ದಾರೆ. ಸಹಜವಾಗಿ ಸಿಎಂ ಬಂದಂತಹ ಸಂದರ್ಭ ಜನ ಕೂಡ ತುಂಬಾನೇ ಎಕ್ಸೈಟೆಡ್ ಆಗಿರ್ತಾರೆ. ಅದೇ ರೀತಿಯಾಗಿರುವಂತಹ ಚಿತ್ರಣ ವಾತಾವರಣ ಸಿದ್ದರಾಮನಹುಂಡಿಯಲ್ಲೂ ಕೂಡ ಆಗಿದೆ. ಇನ್ನು ದಕ್ಷಿಣ ಕನ್ನಡದ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಅವರು ಕೂಡ ಮತ ಚಲಾವಣೆ ಮಾಡಿದ್ದಾರೆ. ಇನ್ನು ಹಲವಾರು ಸಿನಿಮಾ ನಟ ನಟಿಯರು ತಮ್ಮ ಫ್ಯಾಮಿಲಿ ಸಮೇತ ಬಂದು, ದಂಪತಿ ಸಮೇತ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ನೀವು ಗಮನಿಸಬಹುದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅವರ ಪತ್ನಿ ಜೊತೆ ಬಂದು ಬೆಳಗ್ಗೆನೇ ವೋಟ್ ಮಾಡಿದ್ದಾರೆ. ನಟಿ ಅಮೂಲ್ಯ ಅವರ ಪತಿ ಜಗದೀಶ್ ಅವರ ಜೊತೆಗೆ ಬಂದು RR ನಗರದ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಈ ಮೂಲಕ ಪ್ರತಿಯೊಬ್ಬರು ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವತ್ತ, ದೇಶಕ್ಕೆ ಒಬ್ಬ ಒಳ್ಳೆ ಲೀಡರ್, ಒಬ್ಬ ಒಳ್ಳೆ ಲೀಡರ್ನ ಕೊಡುವತ್ತ ನಿಟ್ಟಿನಲ್ಲಿ ಮತ ಚಲಾಯಿಸಿ ಅನ್ನುವಂತಹ ಮೆಸೇಜನ್ನು ರವಾನೆ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರು ಕೂಡ ಮತ ಹಾಕಿದ ಬಳಿಕ ಎಲ್ಲರಲ್ಲೂ ಮನವಿ ಮಾಡಿಕೊಂಡಿದ್ದಾರೆ, ಈ ಬಾರಿ ಮತ ಪ್ರಮಾಣ ಜಾಸ್ತಿ ಆಗಲಿ ಅಂತ ಹೇಳಿ. ಚಂದನ್ ಶೆಟ್ಟಿ ಆಗಿರಬಹುದು, ರಾಹುಲ್ ದ್ರಾವಿಡ್ ಆಗಿರಬಹುದು. ಇನ್ನು ನ್ಯೂಸ್ ಫಸ್ಟ್ನ ಕಂಪ್ಲೀಟ್ ಸ್ಕ್ರೀನನ್ನು ಗಮನಿಸ್ತಾ ಇದ್ರೆ ಯಾವೆಲ್ಲ ಸೆಲೆಬ್ರಿಟಿಗಳು ಅಥವಾ ಜನಪ್ರತಿನಿಧಿಗಳು ಎಲ್ಲೆಲ್ಲಿ ತಮ್ಮ ವೋಟ್ ಚಲಾಯಿಸಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಷನ್ ಒಂದು ಕಡೆ ಆದರೆ, ಮತ್ತೊಂದು ಭಾಗದಲ್ಲಿ ಸೈಡ್ ವಿಂಡೋದಲ್ಲಿ ನೀವು ನಿಮ್ಮ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ನೀವು ಕೂಡ ನಿಮ್ಮ ಫೋಟೋ ನ್ಯೂಸ್ ಫಸ್ಟ್ನಲ್ಲಿ ಬರಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್, ವಾಟ್ಸಪ್ ನಂಬರ್ಗೆ ನೀವು ವೋಟ್ ಮಾಡಿರುವಂತಹ, ನಿಮ್ಮ ಕೈಗೆ ಶಾಹಿ ಬಿದ್ದಿರುವಂತಹ ಫೋಟೋವನ್ನು ಕ್ಲಿಕ್ ಮಾಡಿ ಕಳುಹಿಸಿಕೊಡ್ಬಹುದು. ನೀವು ಕೂಡ ನಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ ಬರ್ತೀವಿ. ಇನ್ನು ಸಿದ್ದರಾಮನಹುಂಡಿಯಲ್ಲಿ ಸಿಎಂ ಬಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ಅವರು ಕೂಡ ವೋಟ್ ಚಲಾಯಿಸಲಿದ್ದಾರೆ. ತಮ್ಮ ಮತದಾನದ ಹಕ್ಕನ್ನು ಅವರು ಚಲಾವಣೆ ಮಾಡಲಿದ್ದಾರೆ. ಇಷ್ಟು ದಿನಗಳ ಕಾಲ ಸ್ಟ್ರಾಟಜಿ ಮೇಕಿಂಗ್ ಆಯಿತು, ಅಬ್ಬರದ ಪ್ರಚಾರ ಆಯಿತು. ಇದೆಲ್ಲ ಆದ ಬಳಿಕ ಇವತ್ತು ಪವಿತ್ರವಾಗಿರುವಂತಹ ಮತ್ತು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಸಿದ್ದರಾಮನಹುಂಡಿಗೂ ಕೂಡ ಬಂದಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಹಳೆ ಮೈಸೂರು ಭಾಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ತುಂಬ ಪ್ರತಿಷ್ಠೆಯ ಕಣ ಆಗಿದೆ. ಅದು ಚಾಮರಾಜನಗರನೇ ಆಗಿರಬಹುದು, ಇನ್ನು ಮೈಸೂರೇ ಆಗಿರಬಹುದು. ಮೈಸೂರು ಲೋಕಸಭಾ ವ್ಯಾಪ್ತಿಗೆ ಸಿದ್ದರಾಮಯ್ಯ ಅವರ ಈ ಗ್ರಾಮ, ಈ ಊರು ಸಿದ್ದರಾಮನಹುಂಡಿ ಬರುತ್ತೆ. ಸೊ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳಿ ಅವರು ಸಾಕಷ್ಟು ಸ್ಟ್ರಾಟಜಿಗಳನ್ನು ಕೂಡ ಮಾಡಿದ್ದಾರೆ. ಆ ಸ್ಟ್ರಾಟಜಿ ಇವತ್ತು ವರ್ಕೌಟ್ ಆಗುತ್ತಾ ಇಲ್ವಾ ಕಾದ್ ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.